ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಸೆಕೆಂಡ್ PUC ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಇವಾಗ ಸೆಕೆಂಡ್ PUC ನ ಒಂದು ಪ್ರಿಪರೇಟರಿ ಎಕ್ಸಾಮ್ ಇದೆ ನೋಡಿ. 2 ಪ್ರಿಪರೇಟರಿ ಎಕ್ಸಾಮ್ ಬರುತ್ತೆ ನಿಮ್ಗೆ ಇಲ್ಲಿ, ಓಕೆನಾ. ಜನವರಿ ತಿಂಗಳಲ್ಲಿ 2 ಪ್ರಿಪರೇಟರಿ ಎಕ್ಸಾಮ್ ಬರುತ್ತೆ. ಸೊ ಈ ಒಂದು 2 ಪ್ರಿಪರೇಟರಿ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸ್ ಗಳು ಕೊಡಲಾಗುತ್ತೆ, ಮತ್ತೆ ಫೈನಲ್ ಎಕ್ಸಾಮ್ಗೆ ಯಾವ ರೀತಿ ಓದ್ಕೊಳ್ಳೋದು ನಾವು, ಸೊ ಯಾವ ಒಂದು ಡೇಟ್ ನಲ್ಲಿ ಫೈನಲ್ ಎಕ್ಸಾಮ್ ಬರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ಸೆಕೆಂಡ್ PUC ಎಕ್ಸಾಮ್ ಅನ್ನುವಂಥದ್ದು ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಪ್ರಿಪರೇಟರಿ ಎಕ್ಸಾಮ್ ಏನೆಲ್ಲ ನಡೆಯುತ್ತೆ ನೋಡಿ, ಲಾಸ್ಟ್ 2 years ನ ಒಂದು ಪ್ರಿಪರೇಟರಿ ಎಕ್ಸಾಮ್ ನ ಒಂದು ಕ್ವಶನ್ ಬ್ಯಾಂಕು ಅಥವಾ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮತ್ತೆ ಈ ವರ್ಷ ತುಂಬಾ ಜನ ಬಂದ್ಬಿಟ್ಟು ಕಾಲೇಜ್ಗೆ ಹೋಗಲ್ಲ ಎಕ್ಸಾಮ್ ಬರೆಯಕ್ಕೆ. ಸೊ ಯಾವುದೇ ಕಾರಣಕ್ಕೂ ಆ ಥರ ಮಾಡಕ್ ಹೋಗ್ಬೇಡಿ. ನಿಮಗೆ ಮಾರ್ಕ್ಸ್ ಬರಲಿ ಬಿಡ್ಲಿ, ಕ್ವಶನ್ ಪೇಪರ್ಗೋಸ್ಕರನ ನೀವು ಹೋಗ್ಬೇಕಾಗುತ್ತೆ. ಕ್ವಶನ್ ಪೇಪರ್ ನಿಮ್ಮ ಹತ್ರ ಇತ್ತು ಅಂದ್ರೆ ಫೈನಲ್ ಎಕ್ಸಾಮ್ಗೆ ತುಂಬಾ ಈಸಿ ಆಗುತ್ತೆ. ಅಲ್ಲಿರುವಂತ ಒಂದು ಕ್ವಶನ್ಸ್ ಒಂದು 10 ರಿಂದ 15 ಮಾರ್ಕ್ಸಿಗೆ ಬರೋ ಒಂದು ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಯಾವ ರೀತಿ ಓದ್ಕೋಬೇಕು ಅಂದ್ರೆ, ಲಾಸ್ಟ್ ಇಯರ್ನ ಫೈನಲ್ ಕ್ವಶನ್ ಪೇಪರ್, ಲಾಸ್ಟ್ 2 years ನ ಒಂದು ಫೈನಲ್ ಕ್ವಶನ್ ಪೇಪರ್ ನಲ್ಲಿ ರಿಪೀಟೆಡ್ ಕ್ವಶನ್ಸ್ ಯಾವಿದಾವೆ ಅವನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಎರಡನೇದಾಗಿ ಪ್ರಿಪರೇಟರಿ ಎಕ್ಸಾಮ್ಸ್ ನ ಒಂದು ರಿಪೀಟೆಡ್ ಕ್ವಶನ್ಸ್ ಗಳನ್ನ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವೆಲ್ಲ ನಿಮ್ಗೆ ಇದು ಬರುತ್ತೆ ಅನ್ನೋವನ್ನೆಲ್ಲನೂ ಕೂಡ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮೇನ್ ಆಗಿ ಲಾಂಗ್ ಆನ್ಸರ್ಸ್ ಗಳಿಗೆ ಕವರ್ ಮಾಡಕ್ಕೆ ಟ್ರೈ ಮಾಡಿ. ಮತ್ತೆ ಮಲ್ಟಿಪಲ್ ಚಾಯ್ಸ್ ಆಗಿರ್ಬಹುದು, ಮತ್ತೆ ನಿಮ್ಗೆ ಇಲ್ಲಿ 4 ಅಥವಾ 5 ಮಾರ್ಕ್ಸ್ ನ ಒಂದು ಏನಿವ ಆ ಪ್ಯಾಸೇಜ್ ನಲ್ಲಿ ಬರುತ್ತೆ ನೋಡಿ, ಅವನ್ನ ಕವರ್ ಮಾಡಕ್ಕೆ ಟ್ರೈ ಮಾಡಿ. ಏನಕ್ಕಪ್ಪ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನ ನೀವಿಲ್ಲಿ ಅದನ್ನ ಟಚ್ ಮಾಡ್ಲೇಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಲಾಂಗ್ ಆನ್ಸರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಲೆಂತಿ ಬರಿಬೇಕು. ಸೊ ಹಂಗಾಗಿ ಪ್ರಿಫರಬಲ್ ಏನಪ್ಪಾ ಅಂದ್ರೆ ಲಾಂಗ್ ಆನ್ಸರ್ಸ್ ಫಸ್ಟ್ ಬರ್ದ್ಬಿಡಿ. ಅದಾದ್ಮೇಲೆ ಲಾಸ್ಟ್ಗೆ ಚಿಕ್ಕ ಪುಟ್ಟದೇನೋ ಒನ್ ವರ್ಡ್ 2 ವರ್ಡ್ ಇವೆಲ್ಲನೂ ಕೂಡ ಆಮೇಲೆ ಬರ್ಕೊಂಡು ಹೋಗಿ ನಿಂತ್ರಿ. ಮೇನ್ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡಿ. ತುಂಬಾ ಚೆನ್ನಾಗಿ ಲ್ಯಾಂಗ್ವೇಜ್ ಬರೀಬೇಕಾಗುತ್ತೆ ನೀವು. ಕನ್ನಡ ಇಂಗ್ಲಿಷ್ ಏನಿದೆ ನೋಡಿ, ಅದನ್ನ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಓದ್ಕೊಂಡ್ರೆ ಆಗಲ್ಲ. ಏನಕ್ಕಪ್ಪ ಅಂದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಇಲ್ಲಿ ಕೈ ಹೋಗೋದೇ ಇಲ್ಲ ಮುಂದಕ್ಕೆ. ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಪ್ರಿಪರೇಟರಿ ಎಕ್ಸಾಮ್ ಏನಕ್ಕೆ ಹೋಗಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಒಂದು ಕ್ವಶನ್ ಪೇಪರು, ಮತ್ತೆ ಇನ್ನೊಂದು ನಿಮ್ಗೆ ಎಕ್ಸಾಮ್ ಫೇಸ್ ಮಾಡಕ್ ಧೈರ್ಯ ಬರುತ್ತೆ, ಯಾವ ರೀತಿ ಕ್ವಶನ್ಸ್ಗಳು ಫೇಸ್ ಮಾಡ್ಬೇಕು ನಾವು ಅಂತ ಹೇಳಿ. ಮತ್ತೆ ಮೂರನೇದು ಏನಪ್ಪಾ ಅಂದ್ರೆ, ಬರ್ದು ರೂಢಿ ಆಗ್ಬಿಟ್ಟಿರುತ್ತೆ ನಿಮ್ಗೆ. ಅಲ್ಲಿ ಹೋದ್ಮೇಲೆ ಈ ಕ್ವಶನ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಬಂದಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲಿ ಅಲ್ಲಿ ಬರೆಯಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ 3 ಪಾಯಿಂಟ್ಸ್ಗೋಸ್ಕರ ನೀವು ಪ್ರಿಪರೇಟರಿ ಎಕ್ಸಾಮ್ಗೆ ಹೋಗ್ಲೇಬೇಕು. 2 ಪ್ರಿಪರೇಟರಿ ಎಕ್ಸಾಮ್ ಇದೆ ಈ ಸತಿ. ಸೊ ತುಂಬಾ ಒಳ್ಳೆಯದು, ಒಂದೇ ಸತಿ ಬಂದಿದೆ. ಕ್ವಶನ್ ಪೇಪರ್ಸ್ ಬೇಗ ಸಿಕ್ಬಿಡುತ್ತೆ ನಿಮ್ಗೆ. ಇನ್ನ ಟೈಮ್ ಇಲ್ಲ, ಪ್ರತಿಯೊಬ್ರು ಕೂಡ ಓದ್ಕೋಬೇಕಾಗುತ್ತೆ. ಫೆಬ್ರವರಿ ಮಾರ್ಚ್ ಅಲ್ಲಿ ಎಕ್ಸಾಮ್ಸ್ ಇದೆ. ಸೊ ಹಂಗಾಗಿ ಯಾರೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀರೋ, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಾವು ಇವಾಗ PDF ಗಳೆಲ್ಲನೂ ಕೂಡ ಸೇಲ್ ಮಾಡ್ತಿದೀವಿ. ಕಮೆಂಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಒಂದ್ ವೇಳೆ ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೆ ಅಲ್ಲಿ ನಂಬರ್ ಇರುತ್ತೆ, ಮೆಸೇಜ್ ಹಾಕಿ, ನಾನು ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ನ ಸೆಂಡ್ ಮಾಡ್ತೀನಿ. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಮತ್ತೆ ಪ್ರತಿಯೊಬ್ರು ಕೂಡ ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ.